ಎಲ್ಲ ಈ ದೇಹ ಕೊಟ್ಟಿದ್ದಾನೆ ಭಗವಂತ, ಅವ ಮಾಡಿದ ನಿಯಮಗಳು, ಆ ನಿಯಮಗಳನ್ನ ಪಾಲನೆ ಮಾಡಿದ್ರೆ. ಕೊನೆಗೆ ಯಾರೋ ಕೇಳಿದ್ರು, ಆಚಾರ್ಯ ಏಕಾದಶಿ ಒಂದು ವೇಳೆ ಅನಿವಾರ್ಯವಾಗಿ ತಿನ್ನಬೇಕಾದ್ರೆ ಏನ್ ಮಾಡಬೇಕು, ತಿನ್ನದ್ದಕ್ಕೆ ಏನಾದ್ರೂ ಪ್ರಾಯಶ್ಚಿತ್ತ ಉಂಟಾ ನೋಡಿ ಹೇಳಿ ಪುರಾಣದಲ್ಲಿ ಅಂತ. ಪಾಪ ಅವರಷ್ಟು ಕೇಳ್ತಾರಲ್ಲ ಅಂತ ನಾನು ನೋಡಿದೆ, ಒಂದು ಪ್ರಾಯಶ್ಚಿತ್ತ ಸಿಕ್ಕಿತ್ತು. ಏಕಾದಶಿ ಫಲಾರ ಮಾಡಿದವರಿಗೆ ಪ್ರಾಯಶ್ಚಿತ್ತ ಉಂಟು ಪುರಾಣದಲ್ಲಿ. ನೋಡಿ, ಏನಿಲ್ಲ ಕೇಳಿ ಪುರಾಣದಲ್ಲಿ. ಏನ್ ಪ್ರಾಯಶ್ಚಿತ್ತ ಅಂದ್ರೆ, ಇನ್ನೊಂದು ಏಕಾದಶಿ ಬರುವುದರ ಒಳಗಡೆ 15 ದಿನದ ಒಳಗಡೆ ಶ್ರೀರಂಗ ಕ್ಷೇತ್ರಕ್ಕೆ ಹೋಗಿ ರಂಗನಾಥನಿಗೆ 25 ಲಕ್ಷ ಪ್ರದಕ್ಷಿಣೆ ನಮಸ್ಕಾರ ಹಾಕಬೇಕು ಅಂತಿತ್ತು. ಮತ್ತೆ ಬದುಕಿದ್ರೆ ಇನ್ನೊಂದು ಏಕಾದಶಿ ಫಲಾರ ಮಾಡಬಹುದಷ್ಟೇ. ಮತ್ತೆ ನಾನು ವಿಚಾರ ಮಾಡಿದ್ರೆ ಅದೇ ಪುರಾಣದಲ್ಲಿ ಉತ್ತರ ಇದೆ. ಒಂದು ಏಕಾದಶಿ ಉಪವಾಸ ಮಾಡುವುದರಿಂದ 25 ಲಕ್ಷ ಶ್ರೀರಂಗನಾಥನಿಗೆ ನಮಸ್ಕಾರ ಹಾಕಿದ ಪುಣ್ಯ ಇದೆ. ಎಷ್ಟು ಅದ್ಭುತವಾದ ವ್ಯವಸ್ಥೆ ಇದೆ ನೋಡಿ. ಪುಣ್ಯ ಲಾಭ ನಿಮ್ಮ ಕಣ್ಣಿಗೆ ಕಾಣಲ್ಲ. ಏಕಾದಶಿ ಬಂದಾಗ ತಿನ್ನಬಾರದು ಮನುಷ್ಯರು. ನೋಡಿ, ಹಿಂದೂಗಳ ಆಚರಣೆ ಅದು, ಬ್ರಾಹ್ಮಣರ ಆಚರಣೆ ಎಲ್ಲ, ತಪ್ಪು ತಿಳ್ಕೊಳ್ಬೇಡಿ.